ಮಂಡೆ ಕೂಡ ರಶ್ ಮನಾಲಿಯಲ್ಲಿ. ಎಂಥ ಅವಸ್ಥೆ ಮಾರೆ. ಜೈ ಪೊಲೀಸವರೇ ಬಿಡ್ತಿದ್ದಾರೆ ಸೈಡಿಂದ ಹೋಗಿ. ನಮಗೊಂದು ರನ್ವೇ ಕೊಟ್ಟಾಗೈತಿ ಈಗ. ಹಾಂ, ಏನು ಗನ್ನೆಲ್ಲ ಉಂಟು ಮಾರಿದ್ರಲ್ಲಿ ಲ್ಯಾನ್ಸರಲ್ಲಿ. ನೆರೆ ಇರಗೊಂಚು ಫೋನ್ ದೆಪ್ಪರ ಇತ್ತೇನೆ ನೋಡ. ಚೂರು ಸೈಡ್ ಹೋದ ಪ್ಲನ್ನ 2 ಲೋಟೆ ಘಟ 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 ಅಂತ ಬಿಡ್ದೆವು. ಅಷ್ಟು ಸೆಕೆ ಆಗ್ತಿತ್ತು, ಡಿಹೈಡ್ರೇಟ್. ಕ್ಯಾನ್ ಯು ಬಿಲೀವ್ ಇಟ್? 7 ಗಂಟೆ ಇದು ರಾತ್ರಿ. ನಮ್ಮ ಊರಲ್ಲಿ 7 ಗಂಟೆ ಆವಾಗಲ್ಲಿ ನಕ್ಷತ್ರಗಳೆಲ್ಲ ಕಾಣ್ತಿರ್ತದೆ. ಪ್ಯಾಕಿಂಗ್ ಕಂಪ್ಲೀಟೆಡ್. ಟೈಮ್ ಲ್ಯಾಪ್ಸ್ ನೋಡಿರ್ಬೇಕು ಹೇಗೆ ಅಂತ. ನನ್ನ ಬೈಕ್, ಮಧುನ ಬೈಕ್. Hello friends, this is the last day of our ride. ಇಲ್ಲಿ ಗ್ಲೇಷಿಯರ್ ರೆಸಾರ್ಟ್ ಮನಾಲಿಯಿಂದ ಟುವರ್ಡ್ಸ್ ಚಂಡೀಗಢ ಹೋಗ್ತಿದ್ದೇವೆ. ಲೆಟ್ಸ್ ಗೋ. ನೋಡಿ, ಬ್ಯಾಗೆಲ್ಲ ಪ್ಯಾಕ್ ಆಯಿತು. ಹೇಗೋ ಜುಗಾಡು ಮಾಡಿ ಕಟ್ಟಿ ಹಿಡಿದು ಎಳೆದು ನೂಕಿ ಎಂತೆಲ್ಲ ಮಾಡಿ ಕಟ್ಟಿದ್ದೇನೆ. ಈಗ ಚಂಡೀಗಢ ಮುಟ್ಟಿದ್ರೆ ಸಾಕೀಗ ಇದು. ಯಸ್, ಅಂತೂ ಇಂತೂ ಇವತ್ತು ನಮ್ಮ ಲಾಸ್ಟ್ ಡೇ ಆಫ್ ಅವರ್ ರೈಡ್. ನಮ್ಮ ಆ್ಯಕ್ಚುಲ್ ಟ್ರಿಪ್ಪು ಮೊನ್ನೆ ಮುಗ್ದಿದೆ. ಮೊನ್ನೆ 15th ನಾವು ಮನಾಲಿ ಬಂದು ಆ ದಿನ ಸ್ವಲ್ಪ ರೆಸ್ಟ್ ತಗೊಂಡದು. ನಿನ್ನೆ 16th ನಿನ್ನೆ ನನಗೆ ಸ್ವಲ್ಪ ಹೆಲ್ತ್ ಸ್ವಲ್ಪ ಅಪ್ಸೆಟ್ ಆಯಿತು. ಹಾಗೆ ನಾನು ಎಲ್ಲಿ ಸಹ ಹೊರ ಹೋಗಲಿಲ್ಲ. ಉಳಿದವರೆಲ್ಲ ಮನಾಲಿ ಸೈಟ್ ಸೀಯಿಂಗಿಗೆ ಹೋಗಿದ್ದರು. ನನಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆದ ಕಾರಣ ನಾನು ರೂಮಲ್ಲೇ ಚೂರು ರೆಸ್ಟ್ ಮಾಡಿದೆ. ಹಾಗೆ ಇವತ್ತು ಟುಡೇ ಐ ಆಮ್ ಫೈನ್, ಬ್ಯಾಕ್ ಟು ನಾರ್ಮಲ್. ಹಾಗೆ ಇವತ್ತು ಬ್ಯಾಕ್ ಟು ಚಂಡೀಗಢ. ಮಂಡೆ ಕೂಡ ರಶ್ ಮನಾಲಿಯಲ್ಲಿ. ಎಂಥ ಅವಸ್ಥೆ ಮಾರೆ. ಸೊ ಚಂಡೀಗಢ ಇಸ್ ಅರೌಂಡ್ 280 kilometers. ವಿ ಮೈಟ್ ನೀಡ್ ಅರೌಂಡ್ 7 hours ಟು ರೀಚ್ ಚಂಡೀಗಢ. ಗಂಟೆ ಈಗಲೇ 11:56, 11:55. ಇದ್ರ ಕಾಣ್ತಿರೋದು ಮನಾಲಿ ಮೇನ್ ಮಾರ್ಕೆಟ್. ಆಚೆ ಹೋಗ್ಲಿಕ್ಕಲ್ಲಿ ಇನ್ನೊಂದು ರೋಡಲ್ಲಿ ಹೋಗ್ಬೇಕಂತ ನಾವು. ನೋಡ, ಗೂಗಲ್ ಇನ್ನೊಂದು ದಾರಿ ತೋರಿಸ್ತಾ ಉಂಟು. ಆಲ್ಟರ್ನೇಟ್ ರೋಡ್ ಅಂತ ಇದು ನೋಡ. ರಿವರ್ ಚೀನಬ್. Manali exit adave, and as you can see to my left, they flood adadu last year. ಸುಮಾರು ಸತಿ ತೋರಿಸೇನೆ ಆಲ್ರೆಡಿ ಒಂದು ಫುಟೇಜನ್ನು. ರೈಡ್ ಒಳ್ಳೆದಾಯಿತು, ನೀವು ನೋಡಿರ್ಬೋದು ಆಲ್ರೆಡಿ ನಮ್ಮ ಫುಲ್ ಫುಟೇಜಸ್ ಎಲ್ಲ, ವೀಡಿಯೋಸ್ ಎಲ್ಲ ಒಳ್ಳೆದ್ರಲ್ಲೇ ಆಯಿತು. ಸೊ ಆಲ್ ದ ಫೆಸಿಲಿಟೀಸ್ ಎಲ್ಲ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಸ್ಟೇ, ಫುಡ್, ಈವನ್ ರೆಂಟೆಡ್ ಬೈಕ್ಸ್ ಇತ್ತಲ್ಲ, ಸೊ ಅದೆಲ್ಲ ಒಳ್ಳೆ ಕಂಡೀಷನ್ ಇದೆ ಕೊಟ್ಟಿದ್ದಾರೆ ನಮ್ಮ ಗ್ರೂಪ್ ಅವರಿಗೆ. ಆ್ಯಂಡ್ ಟೀಮ್ ಮೆಂಬರ್ಸ್ ಕೂಡ ಎಲ್ಲ ಒಳ್ಳೆಯವರು ಸಿಕ್ಕಿದ್ರು. ತುಂಬ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದೆವು. ತುಂಬ ಹೊಸ ಕಾಂಟ್ಯಾಕ್ಟ್ಸ್ ಬಿಲ್ಡಪ್ ಆಯಿತು. ಗೋಯಿಂಗ್ ಫಾರ್ವರ್ಡ್ ನಮಗೆ ಸುಮಾರು ಜನ ಬ್ಯಾಂಗ್ಳೂರಿನವ್ರು ಸಿಕ್ಕಿದ್ರು. ಬ್ಯಾಂಗ್ಳೂರಿಗೆ ಹೋದಾಗ ನೆಕ್ಸ್ಟ್ ಟೈಮ್ ಎಲ್ಲ ಮೀಟ್ ಆಗ್ಬೋದು ಉಳಿದವರನ್ನೆಲ್ಲ. ಹಾಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್. ಪ್ಲೇಸಸ್ ಕೂಡ ಎಲ್ಲ ಒಳ್ಳೆ ಇತ್ತು. ನಾನು ಹೆಚ್ಚು ರಿಸರ್ಚ್ ಮಾಡಿರಲಿಲ್ಲ ಸ್ಪಿತಿಯಲ್ಲ ಹೇಗೆ ಉಂಟು ಅಂತ. ಇವರದ್ದು ಜಸ್ಟ್ ಒಂದು ಒಳ್ಳೆ ಕಂಡಿತು ಅಂತ ಹೇಳಿ ಆಪ್ಟ್ ಮಾಡಿದ್ದು. ಎಲ್ಲ ಒಳ್ಳೆದ್ರಲ್ಲೇ ಮುಗೀತು.
ನಾವು ಹೋದ ಗ್ರೂಪಿನ ಹೆಸರು ಅಂದರೆ ಆರ್ಗನೈಸರ್ ಹೆಸರು ಇಂಡಿಯಾ ಮೋಟರ್ ಬೈಕ್ ಟೂರ್ ಅಂತ. ಇವರು ಸ್ಪಿತಿ ಅಂತಲ್ಲ, ಬೇರೆ ಕಡೆ ಸಹ ಈಗ ರೈಡ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಲೇಹ್ ಲದಾಖ್ ಮಾಡ್ತಾರೆ, ಆಚೆ ನೇಪಾಲ್ ಸೈಡ್ದೆಲ್ಲ ಉಂಟು, ನೇಪಾಲ್ ಇಲ್ಲ, ಭೂತಾನ್ ರೈಡ್ ಮಾಡ್ತಾರೆ, ಮತ್ತು ನಾರ್ತ್ ಈಸ್ಟ್, ರಾಜಸ್ಥಾನ್ ಎಲ್ಲ ಬೇರೆ ಬೇರೆ ಕಡೆದು ರೈಡ್ಸ್ ಉಂಟು ಇವರದು. ಲೆಟ್ಸ್ ಸಿ, ಈ ಒಂದು ಎಕ್ಸ್ಪೀರಿಯನ್ಸ್ ಒಳ್ಳೆಯದಾಯಿತು. ನೋಡುವ, ಇನ್ನು ಮುಂದೆ ಟೈಮ್ ಇದ್ದರೆ ವಿಲ್ ಅಟೆಂಪ್ಟ್. ಹಾಗೆ ಇವತ್ತು ಜಸ್ಟ್ ಚಂಡೀಗರಿಗೆ ಹೋಗೋದು ಆ್ಯಂಡ್ ಬೈಕ್ ಶಿಫ್ಟ್ ಮಾಡೋದು. ಬೈಕ್ ಅದೇ ನೋಡಬೇಕು, ಬೇಗ ಮುಟ್ಟಿದರೆ ಇವತ್ತೇ ಮಾಡ್ತವೆ, ಇಲ್ಲಾಂದರೆ ನಾಳೆ ಬೆಳಿಗ್ಗೆ ಮಾಡ್ತವೆ. ಬೈಕಿದು ಶಿಪ್ಮೆಂಟ್ ಡೀಟೇಲ್ಸ್ ಎಲ್ಲ ಮೋಸ್ಟ್ ಪ್ರಾಬಬ್ಲಿ ಇದೇ ವೀಡಿಯೋಲ್ಲಿ ಹಾಕ್ತಾನೆ ನಾನು, ಅದರ ಕಾಸ್ಟ್ ಹೇಗೆ ಅದೆಲ್ಲ ಹೇಗೆ ಅಂತೆಲ್ಲ. ಸೊ ಈಗ ಔಟ್ ಕ್ರಾಸ್ ಆಗಿ ಟನಲಲ್ಲಿದ್ದೇವೆ ನೋಡಿ. ಈಗ ಆಲ್ಮೋಸ್ಟ್ ಟನಲ್ ಎಂಡ್ ಆಗ್ಲಿಕ್ಕೆ ಆಯಿತು. ನಿಮಗೆ ನೆನಪಿದ್ರೆ ಫಸ್ಟ್ ಡೇ ಆಫ್ ರೈಡ್ ನಾವು ಚಂಡೀಗರ್ ಅಂತೆ ಮನಾಲಿಯಿಂದ ಜಿಬಿಗೆ ಹೋಗುವಾಗ ಇಲ್ಲಿ ನಾವು ಲೆಫ್ಟ್ ತಗೊಂಡದ್ದು. ಇಲ್ಲಿ ನಾವು ಲೆಫ್ಟ್ ತಗೊಂಡದ್ದು ಜಿಬಿಗೆ ಹೋಗ್ಲಿಕ್ಕೆ. ಸೊ ಈಗ ನಾವು ರೈಟ್ ತಗೊಳ್ತಿದ್ದೇವೆ ಟುವರ್ಡ್ಸ್ ಚಂಡೀಗರ್. ಗಂಟೆ ಈಗ 2:35. ನಮಗೆ ಇನ್ನು ಸಾಧಾರಣ 5-5:30 ಗಂಟೆ ರೈಡ್ ಉಂಟು. ಇಟ್ಸ್ ಮೀನ್ಸ್ ಚಂಡೀಗರ್ ಮುಟ್ಟುವಾಗ 8 ಗಂಟೆ ಕಳೀತದೆ. ಮಂಡಿ ಹತ್ರ ಮುಟ್ಟಿದ್ದೆವು. ಸ್ವಲ್ಪ ಟ್ರಾಫಿಕ್ ಆಗಲಿಕ್ಕೆ ಶುರು ಆಯ್ತು. ಈಗ ಲೆಫ್ಟಲ್ಲಿ ಒಂದು ಒಳ್ಳೆ ಕುದ್ಬದ ಉಂಟು. ಲಗೇಜ್ ಇರಲಿಲ್ಲ ಅಂತ ಹೇಳಿದ್ರೆ ಒಂದು ಟ್ರೈ ಮಾಡ್ಬೋದಿತ್ತು. ಇನ್ನು ಸಾಧಾರಣ 178 ಕಿಲೋಮೀಟ್ರ್ ಉಂಟು. ಮಂಡಿ ಇದೆಲ್ಲ ಕಳೆದು ಈಗ 4 ಲೈನ್ ಹೈವೇಗೆ ಜಾಯ್ನ್ ಆದೆವು. ಆ್ಯಂಡ್ ನನ್ನ ಲೆಫ್ಟಲ್ಲಿ ನೋಡಿದ್ರೆ ಫುಲ್ಲು ಮೋಡ ಉಂಟು. ಈಗ ಐ ಡೋಂಟ್ ನೋ ಮಳೆ ಬರ್ತದಿಲ್ವ ಅಂತ. ಮಳೆ ಈಗ ಸ್ಟಾರ್ಟ್ ಆದರೆ ಸ್ವಲ್ಪ ಕೆಲಸ ಉಂಟು ಮಾಡಲಿಕ್ಕೆ. ಫಸ್ಟಿಗೆ ರೈನ್ ಕೋಟ್ ಹಾಕಬೇಕು, ಬ್ಯಾಗ್ ಎದುರು ಟ್ಯಾಂಕ್ ಆಗಿ ಕವರ್ ಹಾಕಬೇಕು, ಪ್ಲಸ್ ಗೋಪುರ ಒಳಗೆ ಇಡಬೇಕು. 3 ಕೆಲಸ ಉಂಟು. ನೋಡ ಲೆಟ್ಸ್ ಸಿ. ಈಗ ಇನ್ನೊಂದು ಸೈಡಲ್ಲಿ ಬಿಸಿಲುಂಟು, ಒಂದು ಅರ್ಧ ಸೈಡಲ್ಲಿ ಮೋಡ ಉಂಟು. ನೋಡ, ನಾವು 2ರ ಮಿಡ್ಡಲ್ಲಿ ಹೋಗ್ತಿದ್ದೇವೆ. ಈಗ ಯಾವುದು ಡಾಮಿನೇಟ್ ಮಾಡ್ತಾವೆ ನೋಡು. ಮಳೆ ಮಳೆ ಮಳೆ. ಒಳ್ಳೆ ಸ್ಕ್ಯಾಮ್ ಆಯಿತು ನಮ್ಮೊಟ್ಟಿಗೆ. ಮಳೆ ಬರ್ತದೆ ಅಂತೇಳಿ ನೋಡಿ ಎಷ್ಟು ಬಿಸಿಲುಂಟು. ಈಗ ಸುಮ್ಮನೆ ಸ್ಕ್ಯಾಮ್ ಮಾಡಿದ್ದು ನಮ್ಮನ್ನು ಮಳೆ. ಅರ್ಧ ಗಂಟೆ ವೇಸ್ಟ್ ಆಯಿತು ಟೈಮ್ ರೈನ್ ಕೋಟ್ ಹಾಕಲಿಕ್ಕೆ ತೆಗಿಲಿಕ್ಕೆ. ಮಧ್ಯ ಹೈವೇಯಲ್ಲಿ ಏನೋ ಬ್ಲಾಕ್ ಆಗಿದೆ, ಎಂಥ ಕತೆಗಂತ ಗೊತ್ತಿಲ್ಲ. ಸ್ವಲ್ಪ ಸೈಡಿಗೆ ಹೋಗ್ತಿದ್ರೆ ಒಂದು ಎಡೆಯಲ್ಲಿ ತುರ್ಕಿಸ್ಬೋದಿತ್ತು. ಎಷ್ಟು ಎದುರುಂಟು ಗೊತ್ತಿಲ್ಲ ಈ ಬ್ಲಾಕ್. ಪೊಯ್ ಬೈಕಲ್ಲ, ಬೈಕಾದ್ರೆ ತೊಂದರೆ ಎಲ್ಲ ಹೋಗ್ತದೆ ಕಾರು ಮಾಡಿ. ಓ ಇದ ಟನಲಿಗೆ ಬ್ಲಾಕ್. ಟನಲಿಗೆ ಇಲ್ಲಿ ಬ್ಲಾಕ್ ನೋಡಿ, ಬಾಟಲ್ ನೆಕ್ ಆಗ್ತಾ ಉಂಟು. ಇಲ್ಲಿ ಒಂದೇ ಸೈಡ್ ಟನಲ್ ಬಿಡ್ತಿದ್ದಾರೆ. ಹಾಗೆ 3 ಲೈನ್ ಇದ್ದದ್ದು 1 ಲೈನಿಗೆ ಆಗ್ತದೆ ಈಗ. ಹಾಗೆ ಅಲ್ಲಿ ಬ್ಲಾಕ್ ಆಗೋದು ಈಗ ಅಷ್ಟೇ. ಆ ಬಿಸಿ ಗಾಳಿ ಉಂಟಲ್ಲ ಮುಖಕ್ಕೆ ಹೊಡಿತದೆ. ಫಸ್ಟ್ ಆಫ್ ಆಲ್ ಇದರೊಳಗೆ ಏರ್ ಸರ್ಕ್ಯುಲೇಷನ್ ಎಂತ ಇಲ್ಲ, ಆ ಎಕ್ಸಾಸ್ಟ್ ಫ್ಯೂಮ್ಸ್ ಎಲ್ಲ ಉಂಟಲ್ಲ ಅದು ಪಟ್ ಅಂತ ಮುಖಕ್ಕೆ ಹೊಡಿತದೆ. ಬಿಸಿ ಬಿಸಿ ಗಾಳಿ. ಈಗ ಇದರಿಂದ ಒಮ್ಮೆ ಎಕ್ಸಿಟ್ ಆಗುವಾಗ ಒಳ್ಳೆ ಫ್ರಿಜ್ ಒಳಗೆ ಗೊತ್ತಾಗ್ತದೆ.
ಎಲ್ಲೆರೆಗೆ ಉಂಟು ದೇವರಿಗೆ ಗೊತ್ತಿದ್ದು. ನಾನು ಆ ಟನ್ನಲ್ಲಿ ಇದು ಬಾಟಲ್ ನೆಕ್ ಆದಂತ ನೆನೆಸಿದ್ದು, ನೋಡುವಾಗ ಇದು ಎದುರು ಕಂಟಿನ್ಯೂ ಆಗ್ತಾ ಉಂಟು ಹೀಗೆ. ಗರಿಬೊಂಕ ಶಾರ್ಟ್ಕಟ್ ಲೆಫ್ಟ್ ಲೈನ್. ಜೈ ಪೊಲೀಸ್ ಅವರೇ ಬಿಡ್ತಿದ್ದಾರೆ ಸೈಡಿಂದ ಹೋಗಿ. ಹೇ ಥ್ಯಾಂಕ್ ಯು ಜಿ. ನಮಗೊಂದು ರನ್ವೇ ಕೊಟ್ಟಾಗೈತಿ ಈಗ. ಟೇಕ್ ದಿಸ್ ಕೇರ್, ಬಾಯ್ ಕೇಸಣ್ಣ ಬರ್ಪೆ, ಟೇಕ್ ದಿಸ್ ಕೇರ್. ಅಡ್ವಾಂಟೇಜ್ ಆಫ್ ಮೋಟರ್ ಸೈಕಲ್ಸ್. ಏ ನೋಡಿ ನಮ್ಮ ಬೈಕರ್ಸ್ಗೆ ಒಂದು ಮರ್ಯಾದೆ ನೋಡಿ, ಸಪ್ರೇಟಾಗಿ ಒಂದು ಲೇನೇ ಕೊಟ್ಟರು. ಓಕೆ, ಇಲ್ಲೊಂದು ಕಬ್ಬಿನ ಜ್ಯೂಸು ಕುಡಿಲಿಕ್ಕೆ ನಿಲ್ಲಿಸಿದೆವು. ಇಲ್ಲೇ 2 ಲೋಟೆ ಘಟ ಅಂತ ಕುಡಿದೆವು. ಅಷ್ಟು ಸೆಕೆ ಆಗ್ತಿತ್ತು, ಡಿಹೈಡ್ರೇಟ್. ಪ್ಲಸ್ ನನ್ನ ಹೈಡ್ರೇಷನ್ ಬ್ಯಾಗ್ನ ನೀರು ಸಹ ಮುಗ್ದಿತ್ತು. 1.5 ಲೀಟ್ರ್ ಎಲ್ಲಿ ಹೇಗೆ ಖಾಲಿ ಆಯಿತು ಅಂತ ಗೊತ್ತಾಗಲಿಲ್ಲ, ಸ್ವಯಂಕಂತ ಖಾಲಿ ಆಯಿತು. ಸೊ ಈಗ ಇನ್ನೊಂದು 82 ಕಿಲೋಮೀಟ್ರ್ ಉಂಟು, 1 hour 40 minutes. ಟೂ ಹಾಟ್ ಟೆಂಪ್ರೇಚರ್ ಚಂಡೀಗಢ. ಸೊ ಈಗ ನಾವೇನು ಮಾಡ್ತೇವೆ ಅಂತ ಹೇಳಿದರೆ, ನಮ್ಮ ಬೈಕ್ ಶಿಪ್ಪಿಂಗ್ ಉಂಟಲ್ಲ, ಸೊ ರಿಟರ್ನ್ ಕಳಿಸುವಾಗ ನಾವು ವಿ ಎಕ್ಸ್ಪ್ರೆಸ್ ಯೂಸ್ ಮಾಡ್ತಿದ್ದೇವೆ. ಸೊ ವಿ ಎಕ್ಸ್ಪ್ರೆಸ್ ಹತ್ರವೇ ಒಂದು ಹೋಟೆಲ್ ನೋಡಿದ್ದಾವೆ ಜಿರಾಕ್ಪುರಲ್ಲಿ. ಸೊ ಅಲ್ಲಿಗೀಗ 26 ಕಿಲೋಮೀಟ್ರ್ ಉಂಟು. ಆ್ಯಂಡ್ ಆಲ್ಮೋಸ್ಟ್ ಅದೇ ಔಟ್ಸ್ಕರ್ಟ್ಸ್ ಆಫ್ ಚಂಡೀಗಢಲ್ಲಿದ್ದೇವೆ ನಾವೀಗ. ಬಟ್ ದ ವೆದರ್ ಈಸ್ ಟೂ ಡ್ಯಾಮ್ ಹಾಟ್. ಲಿಟ್ರಲ್ ನನಗೆ ಉಸಿರಾಡ್ಲಿಕ್ಕೆ ಆಗ್ತಾಯಿಲ್ಲ, ಅಷ್ಟು ಬಿಸಿ ಗಾಳಿ ಇಲ್ಲಿ. ಹೆಲ್ಮೆಟ್ನ ವೈಸರ್ ತೆಗೆದ್ರೆ ಅಂತೂ ಕೇಳೋದೇ ಬೇಡ. ಆ ಬಿಸಿ ಕೆಂಡದಲ್ಲಿ ಒಂದು ಹೊತ್ತಿರುವ ಇದುಂಟಲ್ಲ, ಅದರ ಗಾಳಿ ಬರ್ತದೆ ನೋಡಿ, ಅಷ್ಟು ಬಿಸಿ ಉಂಟು ಇಲ್ಲಿ ಆ ಗಾಳಿ. ಅಬ್ಬಾ, ಈಗ ಅಲ್ಲಿ ರೂಮ್ ಮುಟ್ಟಾಗ ಒಂದು ಅರ್ಧ ವಾಸಿಲ ಗಡಿ ಹೋಗಿರ್ತೇವೆ ನಾವೀಗ ಟೆಂಪರೇಚರಿಂದಾಗಿ. ಟೆಂಪರೇಚರ್ ಗೊತ್ತಿಲ್ಲ ಎಷ್ಟುಂಟಂತ, ಈಸಿಲಿ 40+ ಉಂಟು ಈಗ, ಈಸಿಲಿ. ಅದು ಸಹ ಗಂಟೆ ಎಷ್ಟಾಗ 6:51, 7 ಗಂಟೆ, ಆಲ್ಮೋಸ್ಟ್ 7 ಗಂಟೆಗೆ ನೋಡಿ ಇಷ್ಟು ಹೀಟ್ ಇದ್ದರೆ ಇನ್ನು ಮಧ್ಯಾಹ್ನ ಹೊತ್ತಿಗೆಲ್ಲ ಹೇಗಿರ್ಬೋದು ಇಲ್ಲಿ. ಹಾಂ, ಏನು ಗನ್ನೆಲ್ಲ ಉಂಟು ಮಾರಿದ್ರಲ್ಲಿ ಲ್ಯಾನ್ಸರಲ್ಲಿ. ಅಂದರೆ ಇದೇ ಕೊಂಚ ಫೋನ್ ದೆಪ್ಪರಿತ್ತೇನೆ ಅವಡ ಚೂರು ಸೈಡ್ ಹೋದ ದೆಪ್ಪಲಣ್ಣ. ಇವತ್ತು ಹೋಟೆಲ್ ಮುಟ್ಟಾಗ ಒಂದು ಎಂಥವ್ರೊಂದು ಕರೆಂಚಿ ಹೋಗ್ಲಿಕ್ಕೆ ಉಂಟು ಈಗ. ನಾನು ನನ್ನ ಬೈಕ್ 21 ಕಿಲೋಮೀಟ್ರ್ ಉಂಟು, 37 ನಿಮಿಷ ಅಂತ ಹೇಳ್ತಾ ಉಂಟು ಮಾರೆ ಗೂಗಲ್. ಓ ಬೈ, ಕ್ಯಾನ್ ಯು ಬಿಲೀವ್ ಇಟ್? 7 ಗಂಟೆ ಇದು ರಾತ್ರಿ. ನಮ್ಮ ಊರಲ್ಲಿ 5:30 ಹೋಗಿ ಹೀಗೆ ಇರ್ತದೆ. 7 ಗಂಟೆ ಆವಾಗಲ್ಲಿ ನಕ್ಷತ್ರಗಳೆಲ್ಲ ಕಾಣ್ತಿರ್ತದೆ. ಇದೊಂದೆಂಥ ರಿಕ್ಷಾ ಮಾರ ಈಗ ಸಹ ಕೊಯ್ ಅಂತ ಹೇಳ್ತಾ ಉಂಟು. ನಮ್ಮ ಇಂಟರ್ನಲ್ ಕಂಬಷನ್ ಇಂಜಿನಿಂದ ಡಬಲ್ ಉಂಟು ಅದರ ಎಕ್ಸಾಸ್ಟ್. ಎಲೆಕ್ಟ್ರಿಕ್ ಎಕ್ಸಾಸ್ಟ್ ಅಲ್ಲ, ಮೋಟ್ರ್ ಇದು ಸೌಂಡು ನೋಡಿ. ನಮ್ಮ ಬೈಕ್ ಎಷ್ಟು ಸೈಲೆಂಟ್ ಉಂಟು, ಅದು ಎಲ್ಲಿ ಹೇಳ್ತಿತ್ತು ಕೊಯ್ ಅಂತ. ಕೊರೋನಾ ಬಸ್ಸಿನ ಹೆಸರು. ಎಲ್ಲಿಯೋ ಸಿಟಿಯೊಳಗೆ ಸುತ್ತಿಕೊಂಡಿದ್ದೇವೆ ಈಗ. ಶಾರ್ಟ್ಕಟ್ ಅಂತೆ ನಮ್ಮ ಗೂಗಲ್ ಇದು. ಇನ್ನು 15 ನಿಮಿಷ ಉಂಟು. ಚೇಟ, ನಾವು ಇಲ್ಲದ್ದಲ್ಲ ಕಳೆದ ವರ್ಷ. ಯಾಕ ಟ್ಯಾಮರಿಂಡ್ ಹೋಟೆಲ್ ನಾವು ಲಾಸ್ಟ್ ಇಯರ್ ಲದಾಖ್ ಮಾಡುವಾಗ ಇಲ್ಲೇ ಇದ್ದದ್ದು ಟ್ಯಾಮರಿಂಡಲ್ಲಿ. ಓಹೋ, ಎಲ್ಲೂ ಆಗ್ತಾ ಎಲ್ಲಿ ಬಂತು ನಮ್ಮ ಹೋಟೆಲ್. ಎಲ್ಲಿಷ್ಟ the next day. Today is the next day.
18th of June ನಾವು ಅದು ಹೋಟೆಲ್ ಎಲಿಸ್ಟಾದಲ್ಲಿ. ಆ್ಯಂಡ್ ಇವತ್ತು ನಾವು ನಮ್ಮ ಬೈಕ್ ಶಿಫ್ಟ್ ಮಾಡಲಿಕ್ಕೆ ಹೋಗ್ತಿದ್ದೇವೆ ನೋಡಿ, ಫುಲ್ ಲಗೇಜ್. ಸೊ ಇದನ್ನೀಗ ಶಿಫ್ಟ್ ಮಾಡಿ ಬೈಕ್ ಮತ್ತು ವಿತ್ ಲಗೇಜ್ ಶಿಫ್ಟ್ ಮಾಡ್ತಿದ್ದೇವೆ. ವಿ ಎಕ್ಸ್ಪ್ರೆಸ್ ಇಸ್ ಜಸ್ಟ್ 1.5 kilometers ಇಲ್ಲಿಂದ. ಬನ್ನಿ ಡೈರೆಕ್ಟ್ ವಿ ಎಕ್ಸ್ಪ್ರೆಸ್ಸಲ್ಲಿ ಸಿಕ್ಕುವ. ಅದೆಲ್ಲ ತೆಗೆದೆವು, ಇದರದ್ದು ವೈಸರ್ ಗೀಸರ್ ಇದೆಲ್ಲ ಮಾಡಿ ಇಲ್ಲಿ ಉಂಟು. ಲಗೇಜಸ್ ಕೂಡ ಎಲ್ಲ ಸೆಟ್ಟಾಗಿ ಉಂಟು ಆ್ಯಂಡ್ ರೆಡಿ ಟು ಬಿ ಪ್ಯಾಕ್ಡ್. ಸೊ ಈಗ ಪ್ಯಾಕರ್ಸ್ ಅವರಿಗೆ ಕಾಯ್ತಾ ಇದ್ದೇವೆ. ಒನ್ಸ್ ದೇ ಆರ್ ವಿಲ್ ಪ್ಯಾಕ್ ದ ಮೋಟರ್ ಸೈಕಲ್. ಕಂಪ್ಲೀಟೆಡ್. ಟೈಮ್ ಲ್ಯಾಪ್ಸ್ ನೋಡಿರ್ಬೇಕು ಹೇಗೆ ಅಂತ. ಇಸ್ ಆಫ್ಟರ್ ಪ್ಯಾಕಿಂಗ್. ನನ್ನ ಬೈಕ್, ಮಧುನ ಬೈಕ್, 2 ಬ್ಯಾಗ್ ಎಕ್ಸ್ಟ್ರಾ. ಸೊ ಬೈಕ್ ಎಲ್ಲ ಶಿಪ್ ಆಯಿತು. ನೋಡಿದರೆ ಹೇಗೆ ಮಾಡಿದ್ರು ಅಂತ, ಒಳ್ಳೆ ಮಾಡಿದರು. ಆ್ಯಂಡ್ ದಿಸ್ ಈಸ್ ದ ಲೊಕೇಶನ್. ವಿ ಎಕ್ಸ್ಪ್ರೆಸ್, ವಿ ಟ್ರಾನ್ಸ್ ಇದೆಲ್ಲ ಒಟ್ಟಿಗಾಗಿ ಈಗ ಒಂದು ದೊಡ್ಡ ಗೋಡೌನ್ ಆಗಿದೆ ಇಲ್ಲಿಗ. ಇದರ ಲೊಕೇಶನ್ ಮತ್ತು ಇಲ್ಲಿ ನೀವು ಕಾಂಟ್ಯಾಕ್ಟ್ ಆಗಬೇಕಾದ್ದು ರಾಜ್ವೀರ್ ಸಿಂಗ್ ಅಂತ. ಅವರ ನಂಬರ್ ಇಲ್ಲಿ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತಾನೆ. ಆ್ಯಂಡ್ ಬೆಂಗಳೂರಲ್ಲಿ ನಿಮಗೆ ಕಾಂಟ್ಯಾಕ್ಟ್ ಆಗಬೇಕಾದ್ದು ಅನೂಪ್ ಸಿಂಗ್ ಅಂತ. ಸೊ ಅವರ ನಂಬರು ಹಾಕಿರ್ತಾನೆ. ಒಳ್ಳೆ ಪ್ರೈಸಿಗೆ ಮಾಡಿಕೊಟ್ರು, ಒಳ್ಳೆ ಪ್ಯಾಕಿಂಗ್ ಎಲ್ಲ ಒಳ್ಳೆ ಮಾಡಿಕೊಟ್ರು. ಪ್ಯಾಕಿಂಗ್ ಆ್ಯಕ್ಚುಲಿ ಇವರಲ್ಲ, ಥರ್ಡ್ ಪಾರ್ಟಿ ಪರ್ಸನ್ ಬಂದು ಮಾಡೋದು, ಬಟ್ ಅವ್ರು ಒಳ್ಳೆ ಮಾಡಿಕೊಟ್ರು. ಈಗ ರೂಮಿಗೆ ನಡ್ಕೊಂಡು ಹೋಗ್ತಿದ್ದಾನೆ. ಇಟ್ಸ್ ಅರೌಂಡ್ 1.5 kilometers ಇಲ್ಲಿಂದ. ಈಗ ಗಂಟೆ ನೋಡಿ, 7 ಗಂಟೆ. ಸನ್ಸೆಟ್ ಆಗ್ತಾ ಉಂಟಷ್ಟೇ. ಈ ಬಿಲ್ಡಿಂಗ್ನ ಹಿಂದೆ ಇದ್ದೇನೆ, ಸೂರ್ಯ. 1.5 kilometer ಇಲ್ಲಿ 1.5 kilometer ನಡೆಯುವಾಗ ಉಂಟಲ್ಲ, ಎಲ್ಲ ಕುತ್ತಗಂಡಾಗಿರ್ತದೆ. Good luck. Successful. Bye.